ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಗಸ್ಟ್ 1 ಯು ಪಿ ಐಗಳ ಮೇಲೆ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ NPCI ಅವರು ಜಾರಿಗೆ ತಂದಿದ್ದಾರೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಯು ಪಿ ಐಗಳ ಮೇಲೆ ಕೆಲವು ಹೊಸ ಗೈಡ್ಲೈನ್ಸ್ನ ಜಾರಿಗೆ ತಂದಿದ್ದಾರೆ. ಅದನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು. ಟ್ರಾನ್ಸಾಕ್ಷನ್ಗಳ ಮೇಲಾಗಲಿ ಅಥವಾ ಟೈಮಿಂಗ್ಸ್ ಆಗಲಿ ಅಥವಾ ಬ್ಯಾಲೆನ್ಸ್ ಚೆಕ್ ಮಾಡೋದ್ರಿಂದ ಹಿಡಿದು ಕೆಲವು ಹೊಸ ಗೈಡ್ಲೈನ್ಸ್ನ ಬಿಟ್ಟಿದ್ದಾರೆ. ಅದೇನು ಅಂತ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಯು ಪಿ ಐ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೂಡ ಪ್ರತಿಯೊಬ್ಬರು ತಿಳ್ಕೊಂಡೇ ಇರಬೇಕು. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಾನು ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫೈ ಬರುತ್ತೆ. ನೀವು ಮಿಸ್ ಮಾಡ್ದಲ್ಲೇ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಲೈಕ್ ಮಾಡಿರಲ್ಲ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ NPCI ಅವರು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಯು ಪಿ ಐಗಳ ಮೇಲೆ ಕೆಲವು ಹೊಸ ಗೈಡ್ಲೈನ್ಸ್ ಜಾರಿಗೆ ತಂದಿದ್ದಾರೆ. ಒನ್ ಬೈ ಒನ್ ಹೇಳ್ಕೊತಾ ಹೋಗ್ತೀನಿ. ಯು ಪಿ ಐ ಟ್ರಾನ್ಸಾಕ್ಷನ್ ಅಂದರೆ ನೀವು ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಈ ಒಂದು ಅಪ್ಲಿಕೇಶನ್ಸ್ಗಳ ಮೇಲೆ ಕೆಲವು ಗೈಡ್ಲೈನ್ಸ್ನ ಜಾರಿಗೆ ತಂದಿದ್ದಾರೆ. ಮೊದಲನೇದಾಗಿ ನೀವು ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ನಾವು ಪದೇ ಪದೇ ಬ್ಯಾಲೆನ್ಸ್ನ ಚೆಕ್ ಮಾಡ್ತಿರ್ತೀವಿ. ಸೊ ಇದ್ರ ಮೇಲೆ ನಿರ್ಬಂಧನ ಹೇರಿದ್ದಾರೆ. ಒಂದು ದಿನಕ್ಕೆ 50 ಮಿನಿಮಮ್ 50 ಟೈಮ್ಸ್ ಅಷ್ಟೇ ನಾವು ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ಸಾಧ್ಯ. ಕೆಲವೊಬ್ರು ಏನಂದರೆ ಒಂದ್ಸತಿ ಏನಾರ ಅಮೌಂಟ್ ಎಲ್ಲರ ಪೇ ಮಾಡಿದ ಕೂಡಲೇ ಮತ್ತೆ ಬ್ಯಾಲೆನ್ಸ್ನ ಚೆಕ್ ಮಾಡ್ತಾರೆ. ಈ ಥರ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ದಿನಕ್ಕೆ 50 ಸತಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಅಂತ ಲಿಮಿಟ್ ಇಟ್ಟಿದ್ದಾರೆ. ಯಾಕೆ ಈ ಥರ ಚೇಂಜ್ ಮಾಡಿದ್ದಾರೆ ಅಂತಂದರೆ, ಸರ್ವರ್ ಮೇಲೆ ಆಗುವಂತಹ ಕೆಲವು ಅಂದರೆ ಇವಾಗ ಒಬ್ಬರು ಚೆಕ್ ಮಾಡಿದ್ರೆ ಏನಾಗಲ್ಲ. ಪದೇ ಪದೇ ಎಲ್ಲರೂ ಕೂಡ ಬ್ಯಾಲೆನ್ಸ್ ಚೆಕ್ ಮಾಡ್ತಿದ್ರೆ ಸರ್ವರ್ ಮೇಲೂ ಕೂಡ ಒತ್ತಡ ಜಾಸ್ತಿ ಆಗಿ ಟ್ರಾನ್ಸಾಕ್ಷನ್ಗಳ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ದಿನದಲ್ಲಿ 50 ಸತಿ ಮಾತ್ರ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ಸಾಧ್ಯ. ಇದು ಮೊದಲನೇದು. ಎರಡನೇದು ಏನಪ್ಪ ಅಂತಂದರೆ, ಇವಾಗ ಎಕ್ಸಾಂಪಲ್ ಫೋನ್ಪೇನಲ್ಲಾಗಿರ್ಬೋದು, ನಾವು ಕೆಲವು ಅಕೌಂಟ್ಗಳನ್ನ ಲಿಂಕ್ ಮಾಡಿರ್ತೀವಿ, ಕೆಲವೊಂದು ಬ್ಯಾಂಕ್ಗಳದ್ದು ಲಿಂಕು, ಅದನ್ನು ಕೂಡ ಪದೇ ಪದೇ ನೋಡ್ತಿರ್ತಾರೆ ಯಾವ ಬ್ಯಾಂಕಿಂದ ಲಿಂಕ್ ಆಗಿದೆ ಏನು ಅಂತ. ಅದಕ್ಕೂ ಕೂಡ ದಿನದಲ್ಲಿ 25 ಸತಿ ಮಾತ್ರ ನೀವು ಲಿಂಕ್ ಆಗಿರೋದನ್ನ ನೋಡೋಕ್ಕೆ ಸಾಧ್ಯ. ಈಗ ಒಂದ್ಸತಿ ಚೆಕ್ ಮಾಡಿ ಯಾವ್ಯಾವ ಬ್ಯಾಂಕಿನ ಲಿಂಕ್ ಆಗಿದೆ, ಏನೇನಾಗಿದೆ ಅಂತ ಪ್ರತಿ ಸತಿ ನೋಡ್ತಾನೆ ಇರ್ತೀವಲ್ಲ. ಸೊ ಅದನ್ನು ಕೂಡ ಲಿಮಿಟ್ ಮಾಡಿದ್ದಾರೆ. 25 ಸತಿ ಮಾತ್ರ ಒಂದು ದಿನದಲ್ಲಿ ನಿಮ್ಮದು ಆ್ಯಪಲ್ಲಿ ಯಾವ್ಯಾವ ಅಕೌಂಟ್ ಲಿಂಕ್ ಆಗಿದೆ ಅಂತ ನೋಡ್ಬೋದು. ಮಿನಿಮಮ್ 25 ಟೈಮ್ಸು. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಮಿನಿಮಮ್ 50 ಟೈಮ್ಸ್ ಒಳಗೆ ನೀವು ಚೆಕ್ ಮಾಡಬೇಕು. ನೆಕ್ಸ್ಟು ಮೂರನೇದು ಬಂದು ಆಟೋ ಪೇ ಆಪ್ಷನ್. ಈಗ ನಿಮಗೂ ಕೂಡ ಗೊತ್ತಿರುತ್ತೆ, ಕೆಲವೊಂದು ಸತಿ ಅಮೌಂಟ್ ಪೇ ಮಾಡೋದು ಮರ್ತೋಗುತ್ತೆ ಅಂದ್ಬಿಟ್ಟು ಆಟೋ ಪೇ ಆಪ್ಷನ್ನ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಪ್ರತಿ ತಿಂಗಳು ಪೇಮೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, ಅಥವಾ ಅಮೆಝಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಥವಾ EMIಗಳಾಗಿರ್ಬೋದು, ನಾನು ಆಗಲೇ ಹೇಳ್ದಂಗೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪೇ ಮಾಡೋದು ಮರ್ತೋಗುತ್ತೆ ಅಂದ್ಬಿಟ್ಟು ಮತ್ತೆ ಪದೇ ಪದೇ ನಾವು ನೆನಪಿಸ್ಕೋಬೇಕಂದ್ಬಿಟ್ಟು ತುಂಬ ಜನ ಆಟೋ ಪೇ ಆಪ್ಷನ್ನ ಕೊಟ್ಬಿಟ್ಟಿರ್ತಾರೆ. ಸೊ ಇವಾಗ ಇದ್ರ ಮೇಲೂ ಕೂಡ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಇದು ಕೂಡ ಕೆಲವು ಟೈಮಿಂಗ್ಸ್ಗಳನ್ನ ಮಾಡಿದ್ದಾರೆ. ಈ ಟೈಮಿಂಗ್ಸಲ್ಲೇ ಮಾತ್ರ ಆಟೋ ಪೇ ಜನರೇಟ್ ಮಾಡೋಕ್ಕೆ ಸಾಧ್ಯ. ಯಾಕಪ್ಪ ಅಂತಂದರೆ, ಪೀಕ್ ಅವರ್ಸಲ್ಲಿ ಈ ಆಟೋ ಪೇ ಆಪ್ಷನ್ನು ಕೂಡ ವರ್ಕ್ ಆಗ್ತಿದ್ರೆ ಎಗೇನ್ ಸರ್ವರ್ಗೆ ಒತ್ತಡ ಆಗುತ್ತೆ, ಸರ್ವರ್ ಪ್ರಾಬ್ಲಮ್ ಬರುತ್ತೆ, ಟ್ರಾನ್ಸಾಕ್ಷನ್ಗಳು ಸರಿಯಾಗಿ ಮಾಡೋಕ್ಕಾಗಲ್ಲ, ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ಆಟೋ ಪೇ ಆಪ್ಷನ್ಗಳಿಗೆ ಕೆಲವು ಟೈಮ್ನ ಫಿಕ್ಸ್ ಮಾಡಿದ್ದಾರೆ. ಏನಪ್ಪ ಟೈಮು ಅಂದರೆ, ಬೆಳಗ್ಗೆ 10 ಗಂಟೆ ಒಳಗೆ, ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆವರೆಗೆ, ಹಾಗೆ ರಾತ್ರಿ 9:30 ನಂತರ. ಈ ಟೈಮಲ್ಲಿ ಪೀಕ್ ಅವರ್ಸ್ ಎಲ್ಲ ಮುಗ್ದೋಗಿರುತ್ತೆ. ಪೀಕ್ ಅವರ್ಸಲ್ಲಿ ನಿಮಗೂ ಗೊತ್ತಿರುತ್ತೆ, ತುಂಬ ಜನ ಶಾಪಿಂಗ್ ಮಾಡ್ತಿರ್ತಾರೆ, ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಪೀಕ್ ಅವರ್ಸಲ್ಲಿ ಈ ಆಟೋ ಪೇ ಆಪ್ಷನ್ನು ಕೂಡ ಯೂಸ್ ಮಾಡಿದ್ರೆ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಪೀಕ್ ಅವರ್ಸ್ ಇಲ್ದಲೇ ಇರೋ ಟೈಮಲ್ಲಿ ಆಟೋ ಪೇ ಆಪ್ಷನ್ ಯೂಸ್ ಮಾಡ್ಕೊಳೋ ಹಾಗೆ ಆಗಸ್ಟ್ 1ರಿಂದ ಈ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಸೊ ಈ ಟೈಮಿಂಗ್ಸಲ್ಲೇ ನೀವು ಏನೇ ನೀವು ಆಟೋ ಪೇ ಆನ್ ಮಾಡಿದರೂ ಕೂಡ ಇದೇ ಟೈಮಲ್ಲಿ ನಿಮಗೆ ಆಟೋ ಪೇ ಆಪ್ಷನ್ ಕೂಡ ಜನರೇಟ್ ಆಗುತ್ತೆ.
ಈಗ ನೆಕ್ಸ್ಟ್ 4ನೇದು, ಈ ಆಪ್ಷನ್ ಎಲ್ಲರೂ ಕೂಡ ತುಂಬ ಯೂಸ್ ಮಾಡ್ತಾನೆ ಇರ್ತಾರೆ. ಏನಪ್ಪ ಅಂತಂದರೆ ಕೆಲವೊಂದು ಸತಿ ಟ್ರಾನ್ಸಾಕ್ಷನ್ಗಳನ್ನ ಮಾಡಿಬಿಟ್ಟಿರ್ತೀರ, ಒಂದೊಂದು ಸತಿ ಟ್ರಾನ್ಸಾಕ್ಷನ್ ಫೇಲ್ ಅಂತ ಬರುತ್ತೆ. ಆಗ ಪದೇ ಪದೇ ಸ್ಟೇಟಸ್ನ ಚೆಕ್ ಮಾಡ್ತಾನೆ ಇರ್ತೀವಿ, ಏನಾಗಿದೆ, ಪೇಮೆಂಟ್ ಕಟ್ ಆಗಿದೆಯಾ ಅಥವಾ ಫೇಲ್ ಆಗಿದೆಯಾ ಅಥವಾ ಪೇಮೆಂಟ್ ಹೋಗಿದೆಯಾ ಏನು ಅಂದ್ಬಿಟ್ಟು ಪದೇ ಪದೇ ಚೆಕ್ ಮಾಡ್ತಿರ್ತೀವಿ. ಈ ಥರ ಪದೇ ಪದೇ ಚೆಕ್ ಮಾಡೋದ್ರಿಂದ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ಇದನ್ನು 3 ಸತಿ ಲಿಮಿಟ್ನ ಇಟ್ಟಿದ್ದಾರೆ. ಅಂದರೆ ನೀವು 3 ಸತಿ ಮಾತ್ರ ಸ್ಟೇಟಸ್ನ ಚೆಕ್ ಮಾಡ್ಕೊಳಕ್ಕೆ ಸಾಧ್ಯ. ಒಂದು ಸತಿ ಟ್ರಾನ್ಸಾಕ್ಷನ್ ಫೇಲ್ ಆಯಿತು ಅಂದರೆ ನೀವು ಬರೀ 3 ಸತಿ ಮಾತ್ರ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಆಗಲೇ ಹೇಳ್ದಂಗೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಪದೇ ಪದೇ ಆ್ಯಪ್ ಓಪನ್ ಮಾಡಿ ನೀವು ಸ್ಟೇಟಸ್ನ ಚೆಕ್ ಮಾಡ್ತಿದ್ರೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ಒಬ್ಬರೇ ಇರಲ್ಲ, ಆ ಥರ ಸಾಕಷ್ಟು ಜನ, ಲಕ್ಷಾಂತರ ಜನ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಸರ್ವರ್ಸ್ ಪ್ರಾಬ್ಲಮ್ ಬರಬಾರ್ದು ಅಂದ್ಬಿಟ್ಟು ಟ್ರಾನ್ಸಾಕ್ಷನ್ ಫೇಲ್ ಆದಾಗ ನೀವು 3 ಸತಿ ಮಾತ್ರ ಸ್ಟೇಟಸ್ನ ಚೆಕ್ ಮಾಡ್ಕೊಳಕ್ಕೆ ಸಾಧ್ಯ. ನೆಕ್ಸ್ಟ್ 5th ಗೈಡ್ಲೈನ್ಸ್ ಏನು ತಂದಿರಪ್ಪ ಅಂತಂದರೆ, ಇವಾಗ ಸಪೋಸ್ ಈಗ ನೀವು ಫೋನ್ಪೇನಲ್ಲಾಗಿರ್ಬೋದು, ಗೂಗಲ್ ಪೇನಲ್ಲಾಗಿರ್ಬೋದು, ನಿಮಗೆ ಗೊತ್ತಿರೋದಿಲ್ಲ ಆ ಕಾಂಟ್ಯಾಕ್ಟಿಗೆ ನೀವು ಅಮೌಂಟ್ನ ಕಳಿಸ್ಬೇಕು ಅಂದರೆ ಫೋನ್ ನಂಬರ್ನ ಎಂಟರ್ ಮಾಡಿ, ಆ ಫೋನ್ ನಂಬರು ಕೂಡ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರಲ್ಲ. ಸೊ ಇಂಥ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಆ ನಂಬರ್ ಎಂಟರ್ ಮಾಡಿ ಒಂದೊಂದ್ಸತಿ ಏನಾಗ್ಬಿಡ್ತಿತ್ತು ಅಂತಂದರೆ ಒಂದು ನಂಬರ್ ಮಿಸ್ ಆಗಿ ಬೇರೆ ನಂಬರ್ ಎಂಟರ್ ಮಾಡಿದ್ರು ಕೂಡ ಗೊತ್ತಾಗ್ದಲೇ ಅಮೌಂಟ್ನ ಕಳಿಸಿ ಸಾಕಷ್ಟು ಪ್ರಾಬ್ಲಮ್ ಆಗೋದು. ಬಟ್ ಈ ಥರ ಆಗಬಾರ್ದು ಅಂದ್ಬಿಟ್ಟು ಈ ರೂಲ್ಸ್ನ ಆಲ್ರೆಡಿ ಜಾರಿ ಆಗಿದೆ ಜುಲೈ 1 ಇವಾಗ ಅಕಸ್ಮಾತ್ ನಿಮ್ಮ ಮೊಬೈಲಲ್ಲಿ ಆ ಫೋನ್ ನಂಬರ್ ಇಲ್ಲ ಅಂದರೂ ಕೂಡ ನೀವು ಆ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಹೆಸರು ಕೂಡ ಬರುತ್ತೆ. ಇಂಥವ್ರ ಹೆಸರು, ಈ ನಂಬರ್ ಯೂಸ್ ಮಾಡ್ತಿರೋರು ಇಂಥವ್ರ ಹೆಸರು, ಅಕೌಂಟ್ ನಂಬರ್ ಇದು ಅಂತ ಡೀಟೇಲ್ಸ್ ಬರುತ್ತೆ. ಯಾಕೆ ಈ ಥರ ಜಾರಿಗೆ ತಂದಿದ್ದಾರೆ ಅಂದರೆ ಫ್ರಾಡ್ ಆಗಬಾರ್ದು, ಮೋಸ ಆಗಬಾರ್ದು ಅಂತ. ನಾನು ಆಗಲೇ ಹೇಳ್ದಂಗೆ ಇವಾಗ ಒಂದು ನಂಬರ್ ಹೆಚ್ಚು ಕಮ್ಮಿ ಬೇರೆಯವ್ರದ್ದು ಎಂಟರ್ ಮಾಡಿದ್ರು ಕೂಡ ಹೆಸರು ನೋಡಿ ಗೊತ್ತಾಗುತ್ತೆ, ಓಕೆ ನಾವು ಕರೆಕ್ಟಾಗಿರೋರಿಗೆ ಹಣ ಕಳಿಸ್ತಾ ಇದ್ದೀವಿ ಅಥವಾ ನಂಬರ್ ಮಿಸ್ ಆಗಿದೆಯಾ ಏನು ಅಂದ್ಬಿಟ್ಟು. ಇವಾಗ ನಾವು ಮಿಸ್ ಆಗ್ದಲೇ ಅಮೌಂಟ್ನ ಕಳಿಸಿ ಮತ್ತೆ ಕಂಪ್ಲೇಂಟ್ ರೇಸ್ ಮಾಡಿ ಮತ್ತೆ ಅವ್ರು ಅದನ್ನ ಸರಿಪಡಿಸಿ ಇದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಹೆಸರು ಕೂಡ ಈಗ ನಂಬರ್ ಎಂಟರ್ ಮಾಡಿದ ಕೂಡಲೇ ಅವ್ರ ಡೀಟೇಲ್ಸ್ ಎಲ್ಲ ಬರ್ತಿದೆ. ಸೊ ಇದು ಖಂಡಿತವಾಗ್ಲೂ ತುಂಬಾ ಹೆಲ್ಪ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಒಂದು ನಂಬರ್ ಮಿಸ್ ಆದರೂ ಕೂಡ ಬೇರೆ ಅಕೌಂಟಿಗೆ ಅಮೌಂಟ್ ಹೋಗ್ಬಿಟ್ರೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಂಪ್ಲೇಂಟ್ ರೇಸ್ ಮಾಡಬೇಕು. ಮುಂಚೆ ಎಲ್ಲ ಇದಕ್ಕೆ ತುಂಬ ದಿನ ತಗೊಳ್ತಾ ಇದ್ರು, 7 to 10 days ತಗೊಳ್ತಾ ಇದ್ರು. ಬಟ್ ಇವಾಗ ಕೂಡ NPCI ಅವರು ಹೊಸ ರೂಲ್ಸ್ನ ತಂದಿದ್ದಾರೆ. ಇಂಥದ್ದೇನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ 5 days ಒಳಗೆ ಏನು ಕಂಪ್ಲೇಂಟ್ ರೇಸ್ ಮಾಡಿರ್ತೀರಾ, ಮಿಸ್ ಆಗಿ ನೀವು ಬೇರೆಯವ್ರಿಗೆ ಅಮೌಂಟ್ ಕಳಿಸಿದ್ದೀರಾ ಅಂತಂದರೆ ವಿತಿನ್ 5 days ಆ ಪ್ರಾಬ್ಲಮ್ ರಿಸಾಲ್ವ್ ಆಗಬೇಕು. ಇದು ಎಲ್ಲ ಬ್ಯಾಂಕ್ಗಳಿಗೂ ಕೂಡ NPCI ಅವರು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ. ಇವಾಗ ಮುಂಚೆ ಥರ ವಾರಗಟ್ಟಲೆ 10 days ಗಟ್ಟಲೆ ಕಾಯಬೇಕಾಗಿರಲ್ಲ, ಒಂದು 3 to 5 days ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತಾರೆ. ಯಾಕೆ ಈ ಥರ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಜಾರಿಗೆ ತಂದಿದ್ದಾರೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ಕೂಡ ಈ UPI ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇಂಡಿಯಾನಲ್ಲಿ ಒಂದು ತಿಂಗಳಿಗೆ 18 ಬಿಲಿಯನ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾರಂತೆ. ಸೊ ಹಾಗಾಗಿ ಈ ಥರ ಎಲ್ಲ ಯೂಸ್ ಮಾಡ್ತಿರ್ಬೇಕಾದ್ರೆ ಸರ್ವಿಸ್ ಚೆನ್ನಾಗಿರಬೇಕು, ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈ ಥರ ರೂಲ್ಸ್ಗಳನ್ನ ತರೋದ್ರಿಂದ ಸರ್ವರ್ ಮೇಲಾಗುವ ಒತ್ತಡ ಅಂದರೆ ಸರ್ವರ್ ಪ್ರಾಬ್ಲಮ್ ಬರೋದು ತಡೆಗಟ್ಟಬಹುದು ಅಂದ್ಬಿಟ್ಟು NPCI ಅವರು ಈ UPIಗಳ ಮೇಲೆ ಈ ಥರ ಗೈಡ್ಲೈನ್ಸ್ನ ಜಾರಿಗೆ ತಂದಿರೋದು. ಖಂಡಿತವಾಗ್ಲೂ ಇದೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾರಿಗೆ ತಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ಲೀಸ್ ಕಮೆಂಟ್ ಮಾಡಿ, ಆವಾಗ ನನಗೂ ಕೂಡ ಗೊತ್ತಾಗುತ್ತೆ ನಾನು ಮಾಡ್ತಿರೋದು ಇಷ್ಟ ಆಗುತ್ತಾ ಇಲ್ಲ ಅಂದ್ಬಿಟ್ಟು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಈಗಲೂ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.